Hello students, myself Professor R.S. Udpudi, Department of Commerce, BLDS College, Jamkandi. Today I am again with another video on classification of cost, unit 2 of elements of costing. In today's competitive market, detailed cost data is necessary to managerial decision making. Cost planning and control have greater significance in the highly competitive market. It is of utmost importance to the management of a manufacturing concern. It is the first step towards their decision making process relating to cost and costing. Cost is a very vague term and barely has any meaning until it is classified into logical groups. ಕಾಸ್ಟ್ ಇದು ಶಬ್ದ ಏನೈತಿ ಅಂತಂದ್ರೆ ಭಾಳ ವೇಗ ಐತಿ ಅಂತ ಹೇಳ್ತೇವೆ ನಾವು ಅಲ್ಲೇ ಬಿಕಾಸ್ ಆನ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಯು ಡೂ ಸಮ್ ಆಫ್ ದ ಎಕ್ಸ್ಪೆನ್ಸಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಆರ್ ರೆಂಡರಿಂಗ್ ದ ಸರ್ವಿಸಸ್. ಸೊ ಪ್ರತಿಯೊಂದು ಆದಂತಹ ಖರ್ಚನ್ನು ನಾವಲ್ಲೇ ಟೋಟಲ್ ಕಾಸ್ಟಿಗೆ ಆ್ಯಡ್ ಮಾಡ್ಕೊತ ಹೋಗ್ತಿರ್ತೇವಲ್ಲೇ. ಸೊ ಇಲ್ಲಿ ವೇಗ ಅಂತ ಹೇಳಾಕತ್ತೇವೆ ನಾವು, ಅದು ಒಂದು ವೈಡ್ ಮೀನಿಂಗನ್ನು ಕೊಡಾಕತ್ತೈತಿ ಅಂತ ಹೇಳ್ತೇವೆ. ಕಾಸ್ಟ್ ಅಕೌಂಟಿಂಗ್ ದ ಮೇನ್ ಆಬ್ಜೆಕ್ಟಿವ್ ಕಾಸ್ಟ್ ಕಂಟ್ರೋಲ್ ಮತ್ತು ಕಾಸ್ಟ್ ರಿಡಕ್ಷನ್ ಐತಿ ಅಂತ ಹೇಳಾಕತ್ತೇವೆ. ಫಾರ್ ದ್ಯಾಟ್ ಪರ್ಪಸ್ ಒಂದು ಲಾಜಿಕಲ್ ಗ್ರೂಪಿಂಗನ್ನು ನಾವು ಮಾಡಾಕತ್ತೇವೆ. ಇಟ್ ಮೇ ಬಿ ಬೇಸ್ಡ್ ಆನ್ ದ ಕ್ಲಾಸಸ್, ಗ್ರೂಪ್ಸ್, ಡಿವಿಷನ್ಸ್, ಪ್ರಾಡಕ್ಟ್, ಕಾಸ್ಟ್ ಸೆಂಟರ್ಸ್ ಆರ್ ಕಾಸ್ಟ್ ಯೂನಿಟ್ಸ್. ಯಾವುದೋ ಒಂದು ನೀವು ಅಲ್ಲೇ ಬೇಸನ್ನು ತೊಗೊಂಡು ಕಾಸ್ಟನ್ನು ಇದ್ದಂಥ ಟೋಟಲ್ ಕಾಸ್ಟನ್ನು ನಾವು ಅಲ್ಲೇ ಏನು ಮಾಡಾಕತ್ತೇವೆ, ವರ್ಗೀಕರಣವನ್ನು ಮಾಡಾಕತ್ತೇವೆ. ಓಕೆ, ಸಮ್ ಆಫ್ ದ ಬೇಸಸ್ ಆರ್ ದೇರ್. ಇನ್ ನೆಕ್ಸ್ಟ್ process I am telling all the bases. Okay, cost accounting standard board set up by Institute of Cost and Works Accountant of India has issued the basis of classification of cost elements in cost accounting standards 1. ಇಂಡಿಯನ್ ICWAದವ್ರು ಏನು ಮಾಡ್ಯಾರ ಅಂತಂದ್ರೆ ಬೇಸಿಸ್ ಆಫ್ ಕ್ಲಾಸಿಫಿಕೇಷನನ್ನು ಎಕ್ಸ್ಪ್ಲೇನ್ ಮಾಡ್ಯಾರಲ್ಲೇ. ಅಕಾರ್ಡಿಂಗ್ ಟು ದ್ಯಾಟ್ ಓನ್ಲಿ ಐ ಆಮ್ ಎಕ್ಸ್ಪ್ಲೇನಿಂಗ್ ಹಿಯರ್. ಓಕೆ, ಇನ್ ದಿಸ್ ವಿಡಿಯೋ ಐ ಆಮ್ ಟೇಕಿಂಗ್ ಓನ್ಲಿ 2 bases of classification, that is elements or nature wise classification and behavior wise classification. In another video I will explain about the classification by function, time wise, controllability and decision making. Okay, then what is the meaning of classification of cost? Classification of cost ದ ವೆಚ್ಚದ ವರ್ಗೀಕರಣದ ಅರ್ಥವನ್ನು ನೋಡ್ಕೊಳ್ಳೋಣ ಅಂತ ಮೊದಲಿಗೆ. ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್ ಈಸ್ ದ ಅರೇಂಜ್ಮೆಂಟ್ ಆಫ್ ಐಟಮ್ಸ್ ಆಫ್ ಕಾಸ್ಟ್ ಇನ್ ಲಾಜಿಕಲ್ ಗ್ರೂಪ್ಸ್ ಹ್ಯಾವಿಂಗ್ ರಿಗಾರ್ಡ್ ಟು ದೇರ್ ನೇಚರ್, may be subjective classification, or purpose, may be objective classification. ಅದು ಎದರ ಮೇಲೆ ವೆಚ್ಚ ಆಗೈತಿ ಅಂತಾರೆ ನೀವು ಕ್ಲಾಸಿಫೈ ಮಾಡಿರಿ. ನಾವು ಮಟೀರಿಯಲ್ ಮೇಲೆ ಮಾಡೇವಿ, ಲೇಬರ್ ಮೇಲೆ ಮಾಡೇವಿ, ಮತ್ತು ಡೆಪ್ರಿಷಿಯೇಷನ್ ಮೇಲೆ ಮಾಡೇವಿ, ರೆಂಟ್ ಮೇಲೆ ಮಾಡೇವಿ ಹಂಗಾರ ಹೇಳ್ರಿ. ಅಥವಾ ಅದು ಯಾವ ಡಿಪಾರ್ಟ್ಮೆಂಟ್ನಾಗ ಆಗೈತಿ ಹಂಗಾರ ಮಾಡಿರಿ. ಅಥವಾ ಅದು ಡಿಪೆಂಡಿಂಗ್ ಅಪಾನ್ ದ ಪ್ರೊಡಕ್ಷನ್ ಚೇಂಜ್ ಆಗ್ತಿರಬಹುದು, ಅಥವಾ ನೀವು ಬೇಕಾದಷ್ಟು ಪ್ರೊಡಕ್ಷನ್ ಮಾಡಿರಿ, ಅದು ಎಕ್ಸ್ಪೆನ್ಸಸ್ ಅಷ್ಟು ಆಗಾಕತ್ತೈತಿ, ಹಂಗಾರ ಕ್ಲಾಸಿಫಿಕೇಷನ್ ಮಾಡಿರಿ. ಬಟ್ ಕ್ಲಾಸಿಫಿಕೇಷನ್ ಏನೈತಿ ಅಂತಂದ್ರೆ ಒಂದು ಬೇಸನ್ನು ಇಟ್ಕೊಂಡತಿ, ದ್ಯಾಟ್ ಈಸ್ ಲಾಜಿಕಲ್ ಗ್ರೂಪಿಂಗ್ ಅಂತ ಹೇಳಾಕತ್ತೇವೆ ನಾವು ಅಲ್ಲಿ. ಓಕೆ, ಸೊ ವಾಟ್ ವಿ ಸೇ classification of cost is the systematic placement of like items ಅಂದರೆ ಒಂದೇ ಥರ ಇದ್ದದ್ದು ಒಂದು ಕಡೆ ಮಾಡಾಕತ್ತೇವೆ. ರೆಂಟ್, ಇನ್ಶೂರೆನ್ಸ್ ತಿಂಗಳ ನಾವು ಕೊಡಬೇಕು, ಒಂದು ಕಡೆ ಮಾಡ್ತೇವೆ. ಹೌದು, ಮಟೀರಿಯಲ್ ಪ್ರೊಡಕ್ಷನ್ ಇತ್ತು ತೊಗೊಳಕತ್ತೇವೆ, ಪ್ರೊಡಕ್ಷನ್ ಇರಲಿಲ್ಲ ಅಂದರೆ ತೊಗೊಳಂಗಿಲ್ಲ, ಅದನ್ನು ಒಂದು ಕಡೆ ಮಾಡಾಕತ್ತೇವೆ. ಲೈಕ್ ಐಟಮ್ಸ್ ಅಂತ ಹೇಳ್ತೇವೆ ಅದಕ್ಕೆ ನಾವು ಅಲ್ಲಿ. ಓಕೆ, ಟುಗೆದರ್ ಅಕಾರ್ಡಿಂಗ್ ಟು ದೇರ್ ಕಾಮನ್ ಫೀಚರ್ ಅಂತ ಹೇಳಾಕತ್ತೇವೆ.
ಆಫೀಸ್ನಾಗಿತ್ತು ಆಫೀಸ್ ಕಡೆ ಕಳಿಸ್ರಿ, ಇದ್ರೊಳಗೆ ಪ್ರೊಡಕ್ಷನ್ನಾಗಿತ್ತು ಪ್ರೊಡಕ್ಷನ್ನಾಗ ಕಳಿಸ್ರಿ, ಮಾರ್ಕೆಟಿಂಗ್ನಾಗಿತ್ತು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಿಗೆ ಕಳಿಸ್ರಿ, ಪರ್ಸನಲ್ ಡಿಪಾರ್ಟ್ಮೆಂಟ್ನಾಗಿತ್ತು ಪರ್ಸನಲ್ ಡಿಪಾರ್ಟ್ಮೆಂಟಿಗೆ ಕಳಿಸ್ರಿ. ಕಾಮನ್ ಫೀಚರ್ ಅದನ್ನು ಹೇಳಾಕತ್ತೇವೆ. ಅಂದ್ರೆ ನಾವು ಗ್ರೂಪಿಂಗ್ ಮಾಡಾಕತ್ತದ ಹಿಂಗೆ ಮಾಡಾಕತ್ತೇವೆ. ಓಕೆ, ಇಲ್ಲೇ ನೆಕ್ಸ್ಟ್ ಇದ್ರೊಳಗೆ ನಾವು ಏನು ಹೇಳ್ತೇವೆ ಅಂತಂದ್ರೆ, ಸೊ ವಾಟ್ ಆರ್ ದ ಬೇಸಸ್ ಆಫ್ ಕ್ಲಾಸಿಫಿಕೇಷನ್. ಕ್ಲಾಸಿಫಿಕೇಷನದು ಬೇಸ್ ಏನೈತಿ? ಒಂದು ನೇಚರ್ ವೈಸ್ ಆರ್ ಎಲಿಮೆಂಟ್ ವೈಸ್ ಕ್ಲಾಸಿಫಿಕೇಷನ್. ಫಸ್ಟ್ ಕ್ಲಾಸಿಫಿಕೇಷನ್ ಇದೈತಿ. ಕಾಸ್ಟಿಂಗ್ದೊಳಗೆ ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ನಮ್ಮದು ಕಾಸ್ಟ್ ಶೀಟ್ ಏನೈತಿ ಟೋಟಲಿ 90% ಇದ್ರ ಮೇಲೆ ಡಿಪೆಂಡೆಂಟ್ ಐತಿ. ಎಲಿಮೆಂಟ್ ವೈಸ್ ಕ್ಲಾಸಿಫಿಕೇಷನ್ ಅಂತ ಹೇಳಿ ಹೇಳ್ತೇವೆ ನಾವು. ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಐತಿ ನಮಗಲ್ಲೇ. ಎರಡನೇದು ಫಂಕ್ಷನ್ ವೈಸ್ ಕ್ಲಾಸಿಫಿಕೇಷನ್. ಫಂಕ್ಷನ್ ದಟ್ ಈಸ್ ಯು ಮೇ ಕಾಲ್ ಇಟ್ ಆ್ಯಸ್ ಡಿಪಾರ್ಟ್ಮೆಂಟ್, ಅ ವೆರಿ ಓಲ್ಡ್ ಟೈಪ್ ಆಫ್ ಕ್ಲಾಸಿಫಿಕೇಷನ್ ಐತಲ್ಲೇ. ನೆಕ್ಸ್ಟ್ ಬಿಹೇವಿಯರ್ ವೈಸ್, ಅದರ ವರ್ತನೆಗೆ ಅನುಗುಣವಾಗಿ ಅದು ಹೆಂಗೆ ವರ್ತನೆಯನ್ನು ಮಾಡ್ತೈತಿ ಅದರ ಮೇಲೆ. ಇದು ಸ್ವಭಾವದ ಮೇಲೆ ಐತಿ, ಇದು ವರ್ತನೆ ಮೇಲೆ ಐತಿ. ಇದು ಭಾಳ ಇಂಪಾರ್ಟೆಂಟ್ ಐತಿ. ಆಗಲೇ ನಾ ಇದಕ್ಕೆ 90% ಐತಿ, ಇದು 10% ಅಂತ ಹೇಳ್ತೇವೆ. ಉಳಿದದ್ದು ಇವೆಲ್ಲ ರಿಲೇಟೆಡ್ ಇದ್ರೊಳಗೆ ಬಂದುಬಿಡ್ತಾವೆ, ಉಳಿದದ್ದು ಕ್ಲಾಸಿಫಿಕೇಷನ್. ಓಕೆ, ಬಿಹೇವಿಯರ್ ವೈಸ್ ಕ್ಲಾಸಿಫಿಕೇಷನ್ ಇವತ್ತಿನ ವಿಡಿಯೋದೊಳಗೆ ನಾನು ನೇಚರ್ ವೈಸ್ ಮತ್ತು ಬಿಹೇವಿಯರ್ ವೈಸ್ ಕ್ಲಾಸಿಫಿಕೇಷನ್ ಎಕ್ಸ್ಪ್ಲೇನ್ ಮಾಡಾಕತ್ತೇನಲ್ಲ. ನಾಲ್ಕನೇದು ಏನೈತಿ ಅಂತಂದ್ರೆ ಟೈಮ್ ವೈಸ್ ಕ್ಲಾಸಿಫಿಕೇಷನ್. ನೆಕ್ಸ್ಟ್ ಈಸ್ ಟೈಮ್ ವೈಸ್ ಕ್ಲಾಸಿಫಿಕೇಷನ್. ಹಿಸ್ಟಾರಿಕಲ್ ಕಾಸ್ಟ್ ಇರ್ಬೋದು, ಪ್ರೀ ಡಿಟರ್ಮೈನ್ಡ್ ಕಾಸ್ಟ್ ಇರ್ಬೋದು, ದಟ್ ಈಸ್ ಫಾರ್ ಫ್ಯೂಚರ್ ಆರ್ ಪ್ರೆಸೆಂಟ್ ಎಕ್ಸ್ಪೆನ್ಸಸ್ ಇರ್ಬೋದು. ಅದು ಕ್ಲಾಸಿಫಿಕೇಷನ್ ಮಾಡಾಕತ್ತೀವಿ. ನೆಕ್ಸ್ಟ್ ಈಸ್ ಕಂಟ್ರೋಲೇಬಿಲಿಟಿ ವೈಸ್ ಕ್ಲಾಸಿಫಿಕೇಷನ್. ಕೆಲವೊಂದಿಷ್ಟು ಕಾಸ್ಟ್ಗಳು ಏನದಾವ ಅಂದ್ರೆ ಕಂಟ್ರೋಲೇಬಲ್ ಅದಾವ, ಕೆಲವೊಂದಿಷ್ಟು ಏನದಾವ ನಾನ್ ಕಂಟ್ರೋಲೇಬಲ್ ಅದಾವ. ಅದ್ರ ಮೇಲೆ ಡಿಪೆಂಡೆಂಟ್ ಇದ್ಕೊಂಡು ಕ್ಲಾಸಿಫಿಕೇಷನ್ ಮಾಡಾಕತ್ತೀವಿ. ಲಾಸ್ಟ್ ಕ್ಲಾಸಿಫಿಕೇಷನ್ ಈಸ್ ಮ್ಯಾನೇಜರಿಯಲ್ ಡಿಸಿಷನ್ ಮೇಕಿಂಗ್ ಕ್ಲಾಸಿಫಿಕೇಷನ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ಸೊ first classification, that is nature wise classification or element wise classification ಅಂತ ಹೇಳಿ ಹೇಳ್ತೇವೆ. ಸ್ಕ್ರೀನ್ ಕಾಣತೈತಿ ನಿಮಗೆ. ನಿಮ್ಮ ಒಂದು ಪ್ರೈಸ್ ಒಳಗೆ ಏನೈತಿ ಅಂತಂದ್ರೆ, ಪ್ರೈಸ್ ಇನ್ಕ್ಲೂಡ್ಸ್ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಪ್ರೈಸ್ ಒಳಗೆ ಪ್ರಾಫಿಟ್ ಐತಿ, ಟೋಟಲ್ ಕಾಸ್ಟ್ ಐತಿ. ಈಗ ಸದ್ಯ ನಾವು ಪ್ರೈಸ್ ಬಗ್ಗೆನೂ ಮಾತಾಡಕತ್ತಿಲ್ಲ, ಆಮೇಲೆ ಪ್ರಾಫಿಟ್ ಬಗ್ಗೆನೂ ಮಾತಾಡಕತ್ತಿಲ್ಲ. ಪ್ಯೂರ್ಲಿ ವಿ ಆರ್ ಸ್ಪೀಕಿಂಗ್ ಅಬೌಟ್ ದ ಕಾಸ್ಟ್ ಇನ್ಕರ್ಡ್ ಇನ್ ಯುವರ್ ಆರ್ಗನೈಜೇಷನ್. ಟೋಟಲ್ ಕಾಸ್ಟ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಾಕತ್ತೇವೆ. ಆ ಟೋಟಲ್ ಕಾಸ್ಟ್ ಯಾವ್ದಾದ್ರ ಮೇಲೆ ನೀವು ಖರ್ಚು ಮಾಡಿರಿ? 3 ಮೇನ್ ಕಾಂಪೋನೆಂಟ್ಸ್ ಅದಾವೆ. 3 ಮೇನ್ ಕಾಂಪೋನೆಂಟ್ಸ್ ಆರ್ ದೇರ್. ಒನ್ ಈಸ್ ಮಟೀರಿಯಲ್, another is labor, third one is expenses. ಮಟೀರಿಯಲ್, ಲೇಬರ್, ಎಕ್ಸ್ಪೆನ್ಸಸ್ ಏನದಾವಲ್ಲ ಇವು ಮೇನ್ ಕಾಂಪೋನೆಂಟ್ ಅದಾವ ಅಂತ ಹೇಳ್ತೇವೆ ಟೋಟಲ್ ಕಾಸ್ಟದ್ದು. ಹೌದಾ? ಒಂದು ಯಾವುದೋ ಆರ್ಗನೈಜೇಷನ್ ಒಳಗೆ, ಇಂಡಸ್ಟ್ರಿ ಒಳಗೆ. ಮಟೀರಿಯಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಷ್ಟು ಮಟೀರಿಯಲ್ ಕಾಸ್ಟ್ ಅಂದ್ರಿ, ಲೇಬರ್ ರಿಲೇಟೆಡ್ ಅಷ್ಟು ಲೇಬರ್ ಕಾಸ್ಟ್ ಅಂದ್ರಿ. ಇವೆರಡು ಕ್ಯಾಟಗರಿಯಾಗಿ ಕುಂದಿರ್ಲಾರದನ್ನು ಏನು ಮಾಡಿದ್ರಿ ಅಂತಂದ್ರೆ ಎಕ್ಸ್ಪೆನ್ಸಸ್ ಅಂತಂತಂದ್ರಿ. ಅದರ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಿದ್ರಲ್ಲ, ದಟ್ ಈಸ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರಿ. ಸೊ ಮಟೀರಿಯಲ್ ಅಷ್ಟು ಏನೈತಿ ಅದನ್ನು ಮಟೀರಿಯಲ್ ಕಾಸ್ಟ್ ಅಂದ್ರಿ. ದ್ಯಾಟ್ ಮಟೀರಿಯಲ್ ಕಾಸ್ಟ್ ಅಗೇನ್ ಕ್ಲಾಸಿಫೈಡ್ ಆ್ಯಸ್ ಡೈರೆಕ್ಟ್ ಮಟೀರಿಯಲ್ ಆ್ಯಂಡ್ ಇಂಡೈರೆಕ್ಟ್ ಮಟೀರಿಯಲ್. ಡೈರೆಕ್ಟ್ ಮಟೀರಿಯಲ್ ಅಂತಂದ್ರೆ ಯಾವ ಅಂದರೆ ಇದೇನು ನಮ್ಮದು ಟೋಟಲ್ ಕಾಸ್ಟ್ ಐತಿ, ಇದನ್ನ ಹೊಳ್ಳಿ ಮತ್ತೆ ಇನ್ನೊಂದು ಕ್ಲಾಸಿಫಿಕೇಷನ್ ತೋರ್ಸಾಕತ್ತೇವೆ ನಾವಲ್ಲಿ. ದಟ್ ಈಸ್ ಕಾಸ್ಟ್. ಅದನ್ನು ನಾವು ಮತ್ತೆ ಏನಂತೀವಿ ಅಂತಂದ್ರೆ ಇಲ್ಲೇ ಡೈರೆಕ್ಟ್ ಕಾಸ್ಟ್ ಐತಿ, ಇಂಡೈರೆಕ್ಟ್ ಕಾಸ್ಟ್ ಐತಿ. ಒಂದು ಡೈರೆಕ್ಟ್ ಕಾಸ್ಟ್ ಐತಿ, ಇನ್ನೊಂದು ಇಂಡೈರೆಕ್ಟ್ ಕಾಸ್ಟ್ ಐತಿ. ಪ್ರತಿಯೊಂದು ಇದೇನು ಕಾಂಪೋನೆಂಟ್ ಅದಾವಲ್ಲ ಅದರೊಳಗೆ ಡೈರೆಕ್ಟ ಇಂಡೈರೆಕ್ಟ್ ಅದಾವೆ. ಮಟೀರಿಯಲ್ ಒಳಗೂ ಡೈರೆಕ್ಟ್ ಐತಿ, ಇದ್ರೊಳಗೂ ಏನೈತಿ ಇಂಡೈರೆಕ್ಟ್ ಐತಿ. ಲೇಬರ್ ಒಳಗೂ ಹಂಗೆ ಐತಿ, ಡೈರೆಕ್ಟ್ ಲೇಬರ್ ಐತಿ, ಇಂಡೈರೆಕ್ಟ್ ಲೇಬರ್ ಐತಿ. ಎಕ್ಸ್ಪೆನ್ಸಸ್ ಒಳಗೂ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಐತಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಐತಿ. ದೆನ್ ವಾಟ್ ಈಸ್ ಡೈರೆಕ್ಟ್ ಕಾಸ್ಟ್? ಡೈರೆಕ್ಟ್ ಕಾಸ್ಟ್ ಅಂದರೆ ಏನು? ಡೈರೆಕ್ಟ್ಲಿ ಐಡೆಂಟಿಫೈಯಬಲ್ ವಿತ್ ದ ಪ್ರಾಡಕ್ಟ್ ಈಸ್ ಡೈರೆಕ್ಟ್ ಕಾಸ್ಟ್. ಡೈರೆಕ್ಟಾಗಿ ನೀವು ಪ್ರಾಡಕ್ಟ್ ಜೋಡಿ ಅದನ್ನು ಐಡೆಂಟಿಫಿಕೇಷನ್ ಮಾಡ್ತೀರಿ. ಆ ಎಕ್ಸ್ಪೆನ್ಸಸ್ಸನ್ನು ನಿಮ್ಮದು ರೆಡಿಮೇಡ್ ಗಾರ್ಮೆಂಟ್ ಐತಿ ಅಂತಂದ್ರೆ ನಿಮಗೇನು ಬೇಕಾಗ್ತೈತಿ? ಟೆಕ್ಸ್ಟೈಲ್ ಬೇಕಾಗತ್ತೆ, ಅರಿಬ್ ಬೇಕಾಗತ್ತೆ. ಅದು ಡೈರೆಕ್ಟ್ ಕಾಸ್ಟ್ ಐತಿ. ಅದನ್ನು ಹೊಲ್ಯಾಕೆ ನಿಮಗೆ ಲೇಬರ್ ಬೇಕಾಗತ್ತ ಅಣ್ಣ, ಅವಾಗ ವೇಜಸ್ ಕೊಡ್ತೀರಿ. ದ್ಯಾಟ್ ಈಸ್ ಡೈರೆಕ್ಟ್ ಲೇಬರ್. That means you are directly identifying the cost, direct cost. Then what is indirect cost? Which cannot be identifiable directly with
ದ ಪ್ರಾಡಕ್ಟ್ ಜೋಡಿ ಡೈರೆಕ್ಟಾಗಿ ಅದನ್ನು ಐಡೆಂಟಿಫಿಕೇಷನ್ ಮಾಡೋಕ್ಕಾಗಂಗಿಲ್ಲ, ಅದು ಇಂಡೈರೆಕ್ಟ್ ಕಾಸ್ಟ್ ಅಂತ ಹೇಳಾಕತ್ತೇವೆ. ಓಕೆ, ದೆನ್ ಇಂಡೈರೆಕ್ಟ್ ಕಾಸ್ಟ್ದೊಳಗೆ ಮ್ಯಾನೇಜರ್ ಸ್ಯಾಲ್ರಿ ಬರ್ತೈತಿ, ಸೂಪರ್ವೈಸರ್ ಸ್ಯಾಲ್ರಿ ಬರ್ತೈತಿ. ಸೂಪರ್ವೈಸರ್ ಸ್ಯಾಲ್ರಿ ಅವ ಯಾವ ಡಿಪಾರ್ಟ್ಮೆಂಟ್ನಾಗಲ್ಲೇ ಇದನ್ನು ಮಾಡ್ಯಾನ, ಸೂಪರ್ವಿಷನ್ ಮಾಡ್ಯಾನ, ಅದು ಐಡೆಂಟಿಫೈ ಮಾಡೋಕ್ಕಾಗತ್ತೈತಿ ನಿಮಗೆ. ಹೌದು, ನಿಮ್ಮ 4-5 ಡಿಪಾರ್ಟ್ಮೆಂಟ್ ಅದಾವ, 4-5 ಡಿಪಾರ್ಟ್ಮೆಂಟ್ ಅಡ್ಡಾಡ್ತಾನೆ ಅವ್ನು ಸೂಪರ್ವೈಸರ್. ಮ್ಯಾನೇಜರ್ನದು ಸೇಮ್ ಐತಿ, ಆಫೀಸ್ ಕೆಲಸನೂ ಮಾಡ್ತಾನೆ, ಒಳ್ಳೆ ಸೂಪರ್ವಿಷನ್ನೂ ಮಾಡ್ತಾನೆ. ಅವನ ಎಕ್ಸ್ಪೆನ್ಸಸ್ ಹೇಳಾಕತ್ತೀರಿ ನೀವಲ್ಲೇ, ಹೌದಾ? ರೆಂಟ್ ಅಂತೈತಿ, ರೆಂಟ್ ಎಲ್ಲೆಲ್ಲಿ ನೀವು ಖರ್ಚು ಮಾಡೀರಿ ಅದು ಬೇಕಾಗ್ತದೆ ನಿಮಗಲ್ಲೇ. ಹೌದು, ರೆಂಟ್ ಯಾವುದ್ರ ಮೇಲೆ ಮಾಡಿರಿ, ಆಫೀಸಿಗೂ ಕೊಡ್ತೀರಿ, ಫ್ಯಾಕ್ಟ್ರಿಗೂ ಕೊಡ್ತೀರಿ ನೀವಲ್ಲೇ. ಇನ್ಶೂರೆನ್ಸ್ ಐತಿ, ಡೆಪ್ರಿಷಿಯೇಷನ್ ಐತಿ. ಸೊ ಏನು ಡೈರೆಕ್ಟ್ಲಿ ಆ ಪ್ರಾಡಕ್ಟ್ ಜೋಡಿ ಏನು ಎಕ್ಸ್ಪೆನ್ಸಸ್ ನೀವು ಐಡೆಂಟಿಫೈ ಮಾಡೋಕ್ಕಾಗಂಗಿಲ್ಲಲ್ಲ, ಅವನ್ನ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಾಕತ್ತೇವೆ. ಓಕೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಐಡೆಂಟಿಫೈಬಲ್ ವಿತ್ ದ ಪ್ರಾಡಕ್ಟ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ಐಡೆಂಟಿಫೈಬಲ್ ವಿತ್ ದ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸಿಂಪಲ್ಲಾಗಿ ಇದನ್ನು ನಾವು ಹೆಂಗೆ ಹೇಳಾಕತ್ತೀವಿ ಅಂತಂದ್ರೆ, ನಿಮ್ದೇನು ಟ್ರೇಡಿಂಗ್ P&L ಅಕೌಂಟ್ ಐತಲ್ಲ, ಟ್ರೇಡಿಂಗ್ ಅಕೌಂಟ್ದೊಳಗೆ ಏನೇನು ಎಕ್ಸ್ಪೆನ್ಸಸ್ ಹಾಕ್ತಿರೋ ಅಷ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅದಾವೆ, ಡೈರೆಕ್ಟ್ ಕಾಸ್ಟ್ ಅದಾವೆ. P&L ಅಕೌಂಟಿಗೆ ಹಾಕು ಅಷ್ಟು ಏನದಾವ ಅಂದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅದಾವ, ಇಂಡೈರೆಕ್ಟ್ ಕಾಸ್ಟ್ ಅದಾವ ಅಂತ ಹೇಳ್ತೇವೆ. ಅವನ್ನ ಏನೈತಿ ಮಟೀರಿಯಲ್ ರಿಲೇಟೆಡ್ ಮಟೀರಿಯಲ್ ಕಾಸ್ಟ್ ಅಂದಿವಿ, ಅದರೊಳಗೆ ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಬಂತು, ಇಂಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಬಂತು. ಲೇಬರ್ ರಿಲೇಟೆಡ್ ಏನೈತಲ್ಲ ಅದನ್ನು ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂದ್ವಿ, ಆಮೇಲೆ ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತಂದ್ವಿ. ಎಕ್ಸ್ಪೆನ್ಸಸ್ ಏನೈತಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ವಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ವಿ. ಇದನ್ನ ಇನ್ನೂ ಒಂದು ರೀತಿ ಒಳಗೆ ಹೇಳಾಕತ್ತೇವೆ ನಾವಲ್ಲೇ. ದ ಕಾಸ್ಟ್ ಈಸ್ ಕ್ಲಾಸಿಫೈಡ್ ಆ್ಯಸ್ ಡೈರೆಕ್ಟ್ ಕಾಸ್ಟ್ ಆ್ಯಂಡ್ ಇಂಡೈರೆಕ್ಟ್ ಕಾಸ್ಟ್. ಅಗೈನ್ ಡೈರೆಕ್ಟ್ ಕಾಸ್ಟ್ ಒಳಗೆ ಮತ್ತೆ ಏನು ಬಂತು, ಮಟೀರಿಯಲ್ ಬಂತು, ಲೇಬರ್ ಬಂತು, ಎಕ್ಸ್ಪೆನ್ಸಸ್ ಬಂತು. ಇವಷ್ಟು ನೀವು ಟ್ರೇಡಿಂಗ್ ಅಕೌಂಟ್ನಾಗ ಹಾಕ್ತಿದ್ರಿ. ಓಕೆ, ಇವು ಇಂಡೈರೆಕ್ಟ್ ಕಾಸ್ಟ್ ಏನದಾವಲ್ಲ, ಇಂಡೈರೆಕ್ಟ್ ಮಟೀರಿಯಲ್, ಸ್ಯಾಲರೀಸ್, ಡೆಪ್ರಿಷಿಯೇಷನ್ಸ್, ಕ್ಯಾರೇಜ್ ಔಟ್ವರ್ಡ್, ಅಡ್ವರ್ಟೈಸ್ಮೆಂಟ್, ಆಡಿಟ್ ಫೀಸ್, ಇವೆಲ್ಲನೂ ಏನೈತಿ ಅಂತಂದ್ರೆ P&L ಅಕೌಂಟ್ನಾಗ ಹಾಕ್ತಿದ್ರಿ, ಇಂಡೈರೆಕ್ಟ್ ಕಾಸ್ಟ್ ಆಗ್ತದಲ್ಲಿ. ಓಕೆ, all the indirect costs are called as overheads. Okay, all the indirect costs are called as overheads. Then what is overhead? It is nothing but the aggregate of material cost, material indirect cost. Okay, indirect labor cost and indirect expenses ಅಂತ ಹೇಳಾಕತ್ತೇವೆ ನಾವು. ಕ್ಲಾಸಿಫಿಕೇಷನ್ನ ಕ್ಲಿಯರ್ ಆಯಿತು ಅನ್ಸಾಕತ್ತೈತೆ ನನಗಲ್ಲೇ. Okay, then what is material? What is material? Material is the substance from which the finished product is made. Okay, ಯಾವುದರಿಂದ ನೀವು ಒಂದು ಪ್ರಾಡಕ್ಟನ್ನು ತಯಾರು ಮಾಡಾಕತ್ತೀರಲ್ಲ ಅದಕ್ಕೆ ತಗಲಿದಂತಹ ಒಂದು ಸಬ್ಸ್ಟಾನ್ಸ್ ಅಂತ ಹೇಳಾಕತ್ತೇವಿ, ಒಂದು ಘಟಕ ಅಂತ ಹೇಳಾಕತ್ತೇವಿ, ಅದನ್ನು ಮಟೀರಿಯಲ್ ಅಂತ ಹೇಳಾಕತ್ತೇವಿ ನಾವಲ್ಲೇ. ಅದರೊಳಗೆ ಮತ್ತು ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಅಂತ ಹೇಳ್ತೇವೆ. Direct material cost is the one which can be directly allocated or identified to a cost center or a cost object. ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಜೋಡಿ ಡೈರೆಕ್ಟ್ ಮಟೀರಿಯಲ್, ಯಾವ ಮಟೀರಿಯಲನ್ನು ನೀವು ಐಡೆಂಟಿಫೈ ಮಾಡಾಕತ್ತೀರಿ ಅದನ್ನು ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಅಂತ ಹೇಳ್ತೀರಿ. ಎಕ್ಸಾಂಪಲ್ ಏನು ಹೇಳಾಕ್ತೇವೆ ನಾವಲ್ಲಿ, ಕ್ಲಾತ್ ಇನ್ ಡ್ರೆಸ್, ಟಿಂಬರ್ ಇನ್ ಫರ್ನಿಚರ್. ಆಮೇಲೆ ಇಂಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಅಂದರೆ ಏನು ಹೇಳ್ತೇವೆ ನಾವಲ್ಲಿ, ದ ಕಾಸ್ಟ್ ಆಫ್ ಮಟೀರಿಯಲ್ ವಿಚ್ ಕೆನ್ ನಾಟ್ ಬಿ ಡೈರೆಕ್ಟ್ಲಿ ಅಲೋಕೇಬಲ್ ಆರ್ ಐಡೆಂಟಿಫೈಡ್ ಟು ಅ ಪರ್ಟಿಕ್ಯುಲರ್ ಕಾಸ್ಟ್ ಸೆಂಟರ್ ಆರ್ ಅ ಕಾಸ್ಟ್ ಆಬ್ಜೆಕ್ಟ್. ಕಾಸ್ಟ್ ಸೆಂಟರ್ ಕಾಸ್ಟ್ ಆಬ್ಜೆಕ್ಟ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದೊಳಗೆ ಎಕ್ಸ್ಪ್ಲನೇಷನ್ ಕೊಟ್ಟದೈತದಲ್ಲೇ, ಪ್ಲೀಸ್ ಅದನ್ನು ನೋಡ್ಕೊರಿ. ಅದಕ್ಕೆ ಎಕ್ಸಾಂಪಲ್ಸ್ ಏನೈತಿ ಅಂತಂದ್ರೆ ಕನ್ಸ್ಯೂಮೇಬಲ್ ಸ್ಟೋರ್ಸ್ ಅಂತ ಹೇಳ್ತೇವೆ ನಾವಲ್ಲೇ. ಇಂಡೈರೆಕ್ಟ್ ಮಟೀರಿಯಲ್ ಅದ ಬೆಸ್ಟ್ ಎಕ್ಸಾಂಪಲ್ ಐತದಲ್ಲೇ ಕನ್ಸ್ಯೂಮೇಬಲ್ ಸ್ಟೋರ್ಸ್. ಲುಬ್ರಿಕಂಟ್ ಆಯಿಲ್ ಐತಿ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಅಂತ ಹೇಳ್ತೇವೆ. ದೆನ್ ವಾಟ್ ಈಸ್ ಲೇಬರ್? ಲೇಬರ್ ಅಂದರೆ ಏನು? ದ ಹ್ಯೂಮನ್ ಎಫರ್ಟ್ ರಿಕ್ವೈರ್ಡ್ ಟು ಕನ್ವರ್ಟ್ ದ ರಾ ಮಟೀರಿಯಲ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್ ಈಸ್ ಕಾಲ್ಡ್ ಆ್ಯಸ್ ಲೇಬರ್. ಓಕೆ, ಮಟೀರಿಯಲ್ ತಾನಾನ ಫಿನಿಶ್ ಪ್ರಾಡಕ್ಟ್ ಆಗಂಗಿಲ್ಲ, ಅಲ್ಲೇ ಹ್ಯೂಮನ್ ಎಫರ್ಟ್ ಬೇಕಾಗ್ತತಿ. ಆ ಹ್ಯೂಮನ್ ಎಫರ್ಟ್ಗೆ ನಾವು ಲೇಬರ್ ಅಂತ ಹೇಳ್ತೇವೆ. ಆ ಲೇಬರ್ಗೆ ಏನು ಬೆನಿಫಿಟ್ ಕೊಡಾಕತ್ತೀರಿ ಅದನ್ನು ವೇಜಸ್ ಅಂತ ಹೇಳ್ತೇವೆ ನಾವು ಅಲ್ಲಿ. ಅದು ಡೈರೆಕ್ಟಾಗಿ ಆ ಪ್ರಾಡಕ್ಟ್ ಜೋಡಿನ ರಿಲೇಟೆಡ್ ಐತಿ ಅಂತಂದ್ರೆ ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಹೇಳ್ತೇವೆ. ಆ ಪ್ರಾಡಕ್ಟಿಗೆ ನಮಗೆ ಐಡೆಂಟಿಫಿಕೇಷನ್ ಮಾಡೋಕ್ಕಾಗಂಗಿಲ್ಲ, ಮ್ಯಾನೇಜರ್ ಸ್ಯಾಲ್ರಿ ಇರ್ಬೋದಲ್ಲೇ, ಅದನ್ನು ಎಕ್ಸಾಂಪಲ್ ಒಳಗೆ ಕೊಟ್ಟಿನಲ್ಲೇ ಸ್ಯಾಲ್ರೀಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್, ಅದನ್ನು ಇಂಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಹೇಳಾಕತ್ತೇವೆ.
ಡೈರೆಕ್ಟ್ ಲೇಬರ್ ಕಾಸ್ಟ್ ಈಸ್ ದ ಕಾಸ್ಟ್ ಆಫ್ ವೇಜಸ್ ಆಫ್ ದೋಸ್ ವರ್ಕರ್ಸ್ ಹೂ ಆರ್ ಡೈರೆಕ್ಟ್ಲಿ ಐಡೆಂಟಿಫೈಡ್ ಆರ್ ಅಟ್ರಿಬ್ಯೂಟೇಬಲ್ ಈ ಶಬ್ದ ನಾವು ಯೂಸ್ ಮಾಡಾಕತ್ತೇವೆ, ಅದಕ್ಕೆ ಲಗತ್ತಿಸ್ತೇವೆ ಅಂತ ಹೇಳ್ತೇವೆ, ಅದಕ್ಕನ ಹಚ್ತೇವೆ ಅಂತ ಹೇಳಾಕತ್ತೇವೆ ಅಲ್ಲಿ. ಅಟ್ರಿಬ್ಯೂಟೇಬಲ್ ವಿತ್ ಕಾಸ್ಟ್ ಸೆಂಟರ್, ಪ್ರಾಡಕ್ಟ್, ಪ್ರೊಸೆಸ್ ಎಕ್ಸೆಟ್ರಾ. ಓಕೆ, ಇಂಡೈರೆಕ್ಟ್ ಲೇಬರ್ ಅಂತಂದರೆ ಏನು ಹೇಳಾಕತ್ತೇವೆ ನಾವಲ್ಲೇ, ದ ವೇಜಸ್ ಆಫ್ ಎಂಪ್ಲಾಯೀಸ್ ವಿಚ್ ಆರ್ ನಾಟ್ ಡೈರೆಕ್ಟ್ಲಿ allocable to a particular cost center, product, process, etc. Then what is expenses? Other than material and labor is called as expenses. ಅದರೊಳಗೆ ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕಾಸ್ಟ್ ಅಂತ ಹೇಳಕತ್ತೇವಿ. ಎಕ್ಸ್ಪೆನ್ಸಸ್ ವಿಚ್ ಕ್ಯಾನ್ ಬಿ ಡೈರೆಕ್ಟ್ಲಿ ಅಲೋಕೇಟೆಡ್ ಟು ಅ ಪರ್ಟಿಕ್ಯುಲರ್ ಜಾಬ್, ಪ್ರೊಸೆಸ್ ಆರ್ ಪ್ರಾಡಕ್ಟ್. ಎಕ್ಸಾಂಪಲ್ಸ್ ಆರ್ ಎಕ್ಸೈಸ್ ಡ್ಯೂಟಿ ಆ್ಯಂಡ್ ರಾಯಲ್ಟಿ. ಇವನ್ನ ಮಟೀರಿಯಲ್ ಜೋಡಿನೂ ನಮ್ಗೆ ಐಡೆಂಟಿಫೈ ಮಾಡೋಕ್ಕಾಗಂಗಿಲ್ಲ ಮತ್ತು ಲೇಬರ್ ಜೋಡಿನೂ ಬರೋಂಗಿಲ್ಲ ಇದು ಎಕ್ಸ್ಪೆನ್ಸಸ್. ಬಟ್ ನಾವು ರಾಯಲ್ಟಿನೂ ಕೊಡ್ತೇವೆ, ಎಕ್ಸೈಸ್ ಡ್ಯೂಟಿನೂ ಕೊಡಾಕತ್ತೇವಿ, ಅದನ್ನು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ ನಾವಲ್ಲಿ. ಓಕೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಾಕತ್ತೇವಿ. ಅದನ್ನು ಏನೈತಿ ಅಂತಂದ್ರೆ ಡೈರೆಕ್ಟ್ಲಿ ಪ್ರಾಡಕ್ಟ್ ಜೋಡಿನೇ ಐತಿ. ರಾಯಲ್ಟಿ ಅಂತಂದ್ರೆ ಏನು, ಇದೇ ಪ್ರಾಡಕ್ಟಿಗೆ ರಾಯಲ್ಟಿ ಕೊಟ್ಟೇವೆ ಅಂತ ಹೇಳ್ತೇವೆ. ಎಕ್ಸೈಸ್ ಡ್ಯೂಟಿ ಇದೇ ಪ್ರಾಡಕ್ಟಿಗೆ ಕೊಟ್ಟೇವೆ ಅಂತ ಹೇಳಾಕತ್ತೇವಿ. ಹೀಗಾಗಿ ಏನಾಗ್ತೈತಿ ಅಂತಂದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಕ್ಸಾಂಪಲ್ ಎಕ್ಸೈಸ್ ಡ್ಯೂಟಿ ಮತ್ತು ರಾಯಲ್ಟಿ ಅಂತ ಹೇಳಾಕತ್ತೇವಿ. ಆಮೇಲೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಏನು ಮಾಡಾಕತ್ತೇವೆ ನಾವಲ್ಲೇ, ಎಕ್ಸ್ಪೆನ್ಸಸ್ ವಿಚ್ ಕೆನ್ ನಾಟ್ ಬಿ ಡೈರೆಕ್ಟ್ಲಿ ಅಲೋಕೇಟೆಡ್ ಟು ಅ ಪರ್ಟಿಕ್ಯುಲರ್ ಜಾಬ್, ಪ್ರೊಸೆಸ್ ಆರ್ ಪ್ರಾಡಕ್ಟ್. ಅದು ರೆಂಟ್ ಆಫ್ ಫ್ಯಾಕ್ಟ್ರಿ ಇರ್ಬೋದು, ಆಫೀಸ್ ಆ್ಯಂಡ್ ಶೋರೂಮ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಡೆಪ್ರಿಷಿಯೇಷನ್ ಇರ್ಬೋದು. ಅದರ್ ಎಕ್ಸ್ಪೆನ್ಸಸ್ ಆರ್ ಆಲ್ಸೋ ದೇರ್. ನಾವು ಪ್ರಾಬ್ಲಮ್ಸಲ್ಲಿ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ನೋಡ್ತೇವೆ, ಕಾಸ್ಟ್ ಶೀಟ್ ನೋಡ್ತಿರ್ಬೇಕಾದ್ರೆ ನೋಡ್ತೇವಲ್ಲೇ. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಏನೈತಿ ಅಂತಂದ್ರೆ ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್ ಬೈ ಬಿಹೇವಿಯರ್ ಅಂತ ಹೇಳಾಕತ್ತೇವೆ. ಇಂಪಾರ್ಟೆಂಟ್ ವರ್ಡ್ ಬಿಹೇವಿಯರ್. ವರ್ತನೆಗೆ ಅನುಗುಣವಾಗಿ ನಾವು ಏನು ಮಾಡ್ತೇವೆ, ವೆಚ್ಚವನ್ನು ವರ್ಗೀಕರಣ ಮಾಡಾಕತ್ತೇವಿ. ಅಲ್ಲೇ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೇವೆ, ವಿಚ್ ಕ್ಯಾನ್ ನಾಟ್ ಬಿ ಚೇಂಜ್ಡ್ ವಿತ್ ದ ವ್ಯಾಲ್ಯೂಮ್ ಆಫ್ ಪ್ರೊಡಕ್ಷನ್ ಜೋಡಿ ಫಿಕ್ಸ್ಡ್ ಕಾಸ್ಟ್ ಏನೈತಿ ಅಂತಂದ್ರೆ ಚೇಂಜ್ ಆಗಂಗಿಲ್ಲ ಅಂತ ಹೇಳ್ತೇವೆ ನಾವಲ್ಲಿ. ಓಕೆ, ಚೇಂಜ್ ಆಗಂಗಿಲ್ಲ ಅಂತ ಹೇಳ್ತೇವೆ. ಪ್ರೊಡಕ್ಷನ್ ನಿಮ್ಮದು ಚೇಂಜ್ ಆಗಾಕತ್ತೈತಿ, ಬಟ್ ಫಿಕ್ಸ್ ಕಾಸ್ಟ್ ಏನೈತಿ ಅಂತಂದ್ರೆ ಅಷ್ಟು ಉಳಿತೈತಿ. ಎಕ್ಸಾಂಪಲ್ ಇಲ್ಲಿ ಡೆಪ್ರಿಷಿಯೇಷನ್ ಹೇಳ್ತೇವೆ ನಾವಲ್ಲಿ. ಡೆಪ್ರಿಷಿಯೇಷನ್ನ ನೀವು 100 ಯೂನಿಟ್ ಪ್ರೊಡಕ್ಷನ್ ಮಾಡಿರಿ ಅಷ್ಟು ಬರೋದೈತಿ, 1000 ಯೂನಿಟ್ಸ್ ಪ್ರೊಡಕ್ಷನ್ ಮಾಡಿರಿ ಅಷ್ಟು ಬರೋದೈತಿ. ದಟ್ ಈಸ್ ಫಿಕ್ಸ್ಡ್ ಕಾಸ್ಟ್. ರೆಂಟ್ ಏನೈತಿ, ಹೆಚ್ಚು ಕಡಿಮೆ ಆಗ್ತೈತಿ ಪ್ರೊಡಕ್ಷನ್ ಜೋಡಿ ಇಲ್ಲ. ಸ್ಯಾಲ್ರಿ ಐತಿ ಇಲ್ಲ. ಆಡಿಟ್ ಫೀಸ್ ಐತಿ ಇಲ್ಲ. ಅದು ಪ್ರೊಡಕ್ಷನ್ ಜೋಡಿ ಚೇಂಜ್ ಆಗಂಗಿಲ್ಲ. ದೇರ್ ಫೋರ್ ಫಿಕ್ಸ್ಡ್ ಕಾಸ್ಟ್ ಅಂದರೆ ಯಾವುದಂತ ಹೇಳಾಕತ್ತೇವಲ್ಲಿ, ಫಿಕ್ಸ್ಡ್ ಕಾಸ್ಟ್ ಈಸ್ ದ ಕಾಸ್ಟ್ ವಿಚ್ ಡಸ್ ನಾಟ್ ವಾರಿ ವಿತ್ ದ ಚೇಂಜ್ ಇನ್ ದ ವ್ಯಾಲ್ಯೂಮ್ ಆಫ್ ಆಕ್ಟಿವಿಟಿ ಇನ್ ದ ಶಾರ್ಟ್ ರನ್. These costs are not affected by temporary fluctuation in activity of an enterprise. These are also known as period costs. ಇವನ್ನ ನಾವು ಪೀರಿಯಡ್ ಕಾಸ್ಟ್ ಅಂತಲೂ ಕರಿತೇವೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಿಕ್ಸ್ಡ್ ಕಾಸ್ಟ್ ಆರ್ ಫಿಕ್ಸ್ಡ್ ಅಮೌಂಟ್ ವಿದಿನ್ ಆ್ಯಂಡ್ ಔಟ್ಪುಟ್ ರೇಂಜ್. ಅದು ಕೆಲವೊಂದಿಷ್ಟು ವ್ಯಾಲ್ಯೂಮ್ ತಕೊಂಡು ಏನೈತಿ ಅಂತಂದ್ರೆ ನಾವು ಶಾರ್ಟ್ ರನ್ ಬಗ್ಗೆನ ಮಾತಾಡಕತ್ತೇವೆ. 3 ವರ್ಷಕ್ಕೆ 4 ವರ್ಷದ ಬಗ್ಗೆ ಮಾತಾಡಕತ್ತಿಲ್ಲ, ಇದು 1 ವರ್ಷದ ಬಗ್ಗೆ ನಾವು ಮಾತಾಡಕತ್ತೇವಲ್ಲೇ. ನಮ್ಮ ಪ್ರೊಡಕ್ಷನ್ದ ಔಟ್ಪುಟ್ ಏನೈತಿ ಅಂತಂದ್ರೆ ಔಟ್ಪುಟ್ ಡಿಫ್ರೆಂಟ್ ಲೆವೆಲ್ ಆಫ್ ಔಟ್ಪುಟ್ಟಿಗೆ ನಮ್ದು ಫಿಕ್ಸ್ ಕಾಸ್ಟ್ ಅಷ್ಟೇ ಇರೋದೈತೆ ಅದಲ್ಲಿ. ಹೌದಾ, ರೆಂಟ್ ಅಷ್ಟೇ ಇರೋದೈತಿ, ಸ್ಯಾಲ್ರಿನೂ ಅಷ್ಟೇ ಇರೋದೈತಿ. ನೀವು 100 ಯೂನಿಟ್ ಮಾಡಿರಿ, 200 ಮಾಡಿರಿ, 400 ಮಾಡಿರಿ, ಡಸಂಟ್ ಮ್ಯಾಟರ್. ನೀವು ರೆಂಟ್ ಕೊಡುವಷ್ಟನ್ನು ಕೊಡಬೇಕಾಕತಿ. ಹಾಂ, ಹೆಚ್ಚಿಂದ ನಾವು ಬೇರೆನ ಬಾಡಿಗೆ ತೊಗೊಂಡಿವಿ ಅಂದ್ರೆ ಅವಾಗಷ್ಟು ನಮಗೇನಾಕತಿ ರೆಂಟ್ ಹೆಚ್ಚಿಗೆ ಕೊಡಾಕತ್ತೇವಿ. ಆದ್ರೆ ಆ ಹೊತ್ನಾಗ ಏನೈತಿ ನಿಮ್ದು ಎಕ್ಸ್ಪೆನ್ಸಸ್ ಬೇರೆನೇ ಇರ್ತೈತಿ. ಎಕ್ಸ್ಪಾನ್ಷನ್ ಎಕ್ಸ್ಪೆನ್ಸಸ್ ಅಂತೇಳಿ ನಾವು ಹೇಳಾಕತ್ತೇವಿ. ಇಲ್ಲಿ ನಮಗದು ಸಂಬಂಧ ಬರೋಂಗಿಲ್ಲ. ಯಾವಾಗ ಫಿಕ್ಸ್ಡ್ ಕಾಸ್ಟ್ ಫಿಕ್ಸ್ ಐತಿ, ಪರ್ ಯೂನಿಟ್ ಏನೈತಿ ಅಂತಂದ್ರೆ ಚೇಂಜ್ ಆಕೋತ ಹೋಗ್ತದೆ. ಯಾವಾಗ 100 ಯೂನಿಟ್ ಮಾಡ್ತಿರ್ಬೇಕಾದ್ರೆ ನಿಮ್ದು 100 ರೂಪಾಯಿ ಖರ್ಚಾಗತ್ತೈತಿ ಅಂದ್ರೆ ಪ್ರತಿಯೊಂದು ಯೂನಿಟ್ ಜೋಡಿ 1 ರೂಪಾಯಿ ಆಗಿರ್ತೈತೆ ಅದಲ್ಲಿ. ಅದೇ 200 ಮಾಡಿದ್ರಿ ಅಂದ್ರೆ 50 ಪೈಸಾಕ್ಕೆ ಬಂದು ನಿಂತು ಬಿಡ್ತೈತೆ ಪರ್ ಯೂನಿಟ್ ಬಗ್ಗೆ ಹೇಳಾಕತ್ತೇವೆ ನಾವು. ದ್ಯಾಟ್ 100 ಈಸ್ ಡಿವೈಡೆಡ್ ಬೈ ದ ನಂಬರ್ ಆಫ್ ಯೂನಿಟ್ಸ್. ಟೋಟಲ್ ಫಿಕ್ಸ್ ಕಾಸ್ಟ್ ಈಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇರ್ತೈತಿ. ಮೊದಲು 100 ಯೂನಿಟ್ಸ್ಗೆ ಪ್ರೊಡ್ಯೂಸ್ ಮಾಡ್ತಿದ್ರೆ 100 ರೂಪಾಯಿ ಖರ್ಚಿತ್ತಲ್ಲೇ, ಆವಾಗ ಪರ್ ಯೂನಿಟ್ ಏನಾಯ್ತು 1 ರೂಪಾಯಿ ಬರುತ್ತೆ. ಅದೇ 200 ಮಾಡಿದ್ರಿ ಅಂತಂದ್ರೆ ಪ್ರೊಡಕ್ಷನ್ ನೀವು 100 ಡಿವೈಡೆಡ್ ಬೈ 200 ಮಾಡ್ತೀರಿ, ಎಷ್ಟು ಬಂತಲ್ಲಿ 50 ಪೈಸಾ ಬಂತಲ್ಲೇ. ಇದನ್ನು ನಾವು ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳಾಕತ್ತೇವೆ ಅಲ್ಲಿ. ಓಕೆ, ನೆಕ್ಸ್ಟ್ ವೇರಿಯೇಬಲ್ ಕಾಸ್ಟ್ ವಿಚ್ ಚೇಂಜಸ್ ವಿತ್ ದ ಪ್ರೊಡಕ್ಷನ್ ಆರ್ ವ್ಯಾಲ್ಯೂಮ್ ಆಫ್ ಆ್ಯಕ್ಟಿವಿಟಿ ಅಂತ ಹೇಳ್ತೇವೆ. ನಿಮ್ಮ ಪ್ರೊಡಕ್ಷನ್ ಹೆಚ್ಚಾಯ್ತು,
ಎಕ್ಸ್ಪೆನ್ಸಸ್ ಹೆಚ್ಚಾಗ್ತೈತಿ. ಪ್ರೊಡಕ್ಷನ್ ಕಡಿಮೆ ಆಯಿತು, ನಿಮ್ದು ಎಕ್ಸ್ಪೆನ್ಸಸ್ ಕಡಿಮೆ ಆಗ್ತೈತಿ. ಅದನ್ನು ವೇರಿಯೇಬಲ್ ಕಾಸ್ಟ್ ಅಂತ ಹೇಳಾಕತ್ತೇವಿ. ವೇರಿಯೇಬಲ್ ಕಾಸ್ಟ್ ಈಸ್ ದ ಕಾಸ್ಟ್ ಆಫ್ ಎಲಿಮೆಂಟ್ಸ್ ವಿಚ್ ಟೆಂಡ್ಸ್ ಟು ಡೈರೆಕ್ಟ್ಲಿ ವಾರಿ ವಿತ್ ದ ವ್ಯಾಲ್ಯೂಮ್ ಆಫ್ ಆ್ಯಕ್ಟಿವಿಟಿ. ಪ್ರೊಡಕ್ಷನ್ ಹೆಚ್ಚಾತು ಕಡಿಮೆ ಆಯ್ತು ಅಂದರೆ ಕಡಿಮೆ ಆಯ್ತು ಅಂತ ಹೇಳ್ತೇವೆ. ಇದ್ರೊಳಗೆ ಮತ್ತು ವೇರಿಯೇಬಲ್ ಡೈರೆಕ್ಟ್ ಕಾಸ್ಟ್, ವೇರಿಯೇಬಲ್ ಇಂಡೈರೆಕ್ಟ್ ಕಾಸ್ಟ್ ಮಾಡಾಕತ್ತೇವೆ ನಮ್ಮಲ್ಲೇ. ಅದ್ರ ಬಗ್ಗೆ ಏನೈತಿ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಯಾವಾಗ ಪ್ರಾಬ್ಲಮ್ ಬರ್ತೈತಿ ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ದ್ಯಾಟ್. ವೇರಿಯೇಬಲ್ ಇಂಡೈರೆಕ್ಟ್ ಕಾಸ್ಟ್ ಆರ್ ಟರ್ಮ್ಡ್ ಆಸ್ ವೇರಿಯೇಬಲ್ ಓವರ್ ಹೆಡ್ ಅಂತ ಹೇಳಿ ನಾವು ಕರೆಯಾಕತ್ತೇವಲ್ಲೇ. ಎಕ್ಸಾಂಪಲ್ ಇದ್ರೊಳಗೆ ಮಟೀರಿಯಲ್ ಏನೈತಲ್ಲ ನಿಮ್ದು ಪ್ರೊಡಕ್ಷನದ್ದೇನು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅದಾವಲ್ಲ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಷ್ಟೂ ಏನದಾವ ವೇರಿಯೇಬಲ್ ಕಾಸ್ಟ್ ಅದಾವಲ್ಲೇ. ಓಕೆ, ಮಟೀರಿಯಲ್ ಕನ್ಸ್ಯೂಮ್ಡ್ ಐತಿ, ಡೈರೆಕ್ಟ್ ಲೇಬರ್ ಐತಿ, ಸೇಲ್ಸ್ ಕಮಿಷನ್ ಐತಿ, ಯುಟಿಲಿಟಿ ಐತಿ, ಫ್ರೈಟ್ ಐತಿ, ಪ್ಯಾಕಿಂಗ್ ಐತಿ. ನೀವು ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡಾಕತ್ತಿದ್ರೆ ಅಷ್ಟೇ ಪ್ಯಾಕಿಂಗ್ ಬರ್ತೈತಿ, ಇಲ್ಲ ಅಂದ್ರೆ ಪ್ಯಾಕಿಂಗ್ ಬರ್ತೈತಿ ಇಲ್ಲ. ಅದಕ್ಕೆ ಇದು ವೇರಿಯೇಬಲ್ ಕಾಸ್ಟ್ ಏನೈತಿ ಚೇಂಜಸ್ ವಿತ್ ದ ಪ್ರೊಡಕ್ಷನ್ ಅಂತ ಹೇಳ್ತೇವೆ. ಹೀಗಾಗಿ ಪರ್ ಯೂನಿಟ್ ಏನೈತಲ್ಲ ಇದು ಸೇಮ್ ಉಳಿತೈತಿ, ಅದರ ಟೋಟಲ್ ಅಮೌಂಟ್ ಏನೈತಲ್ಲ ಚೇಂಜ್ ಆಕತಿ. ಟೋಟಲ್ ಅಮೌಂಟ ಚೇಂಜ್ ಆಕತಿ, ಪರ್ ಯೂನಿಟ್ ಸೇಮ್ ಉಳಿತೈತಿ. ದ ವೇರಿಯೇಬಲ್ ಕಾಸ್ಟ್ ವಾರೀಸ್ ಡೈರೆಕ್ಟ್ಲಿ ವಿತ್ ದ ವ್ಯಾಲ್ಯೂಮ್ ಆಫ್ ಆ್ಯಕ್ಟಿವಿಟಿ ಆರ್ ಪ್ರೊಡಕ್ಷನ್. ಟೋಟಲ್ ಅಮೌಂಟ್ ಚೇಂಜ್ ಆಕತಿ, ಹೌದಾ. ಪರ್ ಯೂನಿಟ್ ಏನೈತಿ ಅಷ್ಟೇ ಇರ್ತೈತಿ. ಪ್ಯಾಕಿಂಗಕ್ಕೆ ನಿಮಗೆ ₹1 ಹತ್ತಾಕತ್ತೈತಿ. ಒಂದು ಪ್ಯಾಕಿಂಗಕ್ಕೆ ಅಂತಂದ್ರೆ 100 ಯೂನಿಟನ್ನು ನೀವು ಪ್ಯಾಕ್ ಮಾಡಿದ್ರಿ ಅಂದರೆ ಎಷ್ಟು ಹತ್ತಲ್ಲೇ ₹100 ಆಯ್ತು. 200 ಮಾಡಿದ್ರಿ ಅಂತಂದ್ರೆ ಪ್ಯಾಕಿಂಗ ₹200 ಆಯ್ತು. 300 ಮಾಡಿದ್ರಿ ಪ್ಯಾಕಿಂಗ ಅಂತಂದ್ರೆ ₹300 ಆಯ್ತು. ಅಂದ್ರೆ ವ್ಯಾಲ್ಯೂಮ್ ಜೋಡಿ ಅದು ಚೇಂಜ್ ಆಕೋತ ಹೊಂಟೈತಿ. ಅದರ ಪರ್ ಯೂನಿಟ್ ಎಷ್ಟು ಉಳಿದೈತದಲ್ಲಿ ₹1 ಉಳಿದೈತಿ. ಅದಕ್ಕೆ ಇದನ್ನು ಏನು ಹೇಳ್ತೇವೆ ಅಂತಂದ್ರೆ ಪರ್ ಯೂನಿಟ್ ಸೇಮ್ ಉಳಿತೈತಿ, ಟೋಟಲ್ಲ ಚೇಂಜ್ ಆಗ್ತೈತೆ ಅಂತ ಹೇಳ್ತೇವೆ ವೇರಿಯೇಬಲ್ ಕಾಸ್ಟಿಗೆ. ಅದ ಫಿಕ್ಸ್ಡ್ ಕಾಸ್ಟಿಗೆ ಏನು ಹೇಳ್ತೇವೆ ನಾವಲ್ಲಿ ಪರ್ ಯೂನಿಟ್ ಚೇಂಜ್ ಆಕತಿ, ಪರ್ ಯೂನಿಟ್ ಚೇಂಜ್ ಆಕತಿ. ಅದರ ಟೋಟಲ್ ಏನೈತಿ ಅಂತಂದ್ರೆ ಅಷ್ಟು ಉಳಿತೈತಿ, ಸೇಮ್ ಉಳಿತೈತಿ ಅಂತ ಹೇಳ್ತೇವೆ. ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ವೇರಿಯೇಬಲ್ ಕಾಸ್ಟ್ ಅಂತ ಹೇಳ್ತೇವೆ. ಅಲಾಂಗ್ ವಿತ್ ದಿಸ್ ಸೆಮಿ ವೇರಿಯೇಬಲ್ ಕಾಸ್ಟ್ ಅಂತ ಹೇಳಿ ಒಂದು ಕ್ಲಾಸಿಫಿಕೇಷನ್ ಮಾಡ್ತೇವೆ ನಾವು ಕಾಸ್ಟಿಂಗ್ದೊಳಗೆ. ಸೆಮಿ ವೇರಿಯೇಬಲ್ ಕಾಸ್ಟ್ ಅಂತಂದ್ರೆ ಸರ್ಟನ್ ರೇಂಜ್ ಆಫ್ ಪ್ರೊಡಕ್ಷನ್ ತಕಾನು ಏನೈತಿ ಅಂತಂದ್ರೆ ಎಕ್ಸ್ಪೆನ್ಸಸ್ ಫಿಕ್ಸ್ ಅದಾವೆ, ಆಫ್ಟರ್ ದ್ಯಾಟ್ ಇಟ್ ಚೇಂಜಸ್. ಅದನ್ನು ನಾವು ಸೆಮಿ ವೇರಿಯೇಬಲ್ ಕಾಸ್ಟ್ ಅಂತ ಹೇಳ್ತೇವೆ. ಸೆಮಿ ಫಿಕ್ಸ್ಡ್ ಕಾಸ್ಟ್ ಅಂತಲೂ ಅಂತಾರೆ, ಆದಷ್ಟು ನಾವು ಸೆಮಿ ವೇರಿಯೇಬಲ್ ಕಾಸ್ಟ್ ಅಂತಲೇ ತೊಗೊಳ್ಳೋನು ಅಲ್ಲೇ. Semi-variable cost contain both fixed and variable elements. Those are partly affected by fluctuation in the level of activity. ಈಗ ಫಾರ್ ಎಕ್ಸಾಂಪಲ್ ಮೇಂಟೆನೆನ್ಸ್ ಏನೈತಿ ಅಂತಂದ್ರೆ ಸರ್ಟನ್ ನಂಬರ್ ಆಫ್ ಐಟಮ್ಸ್ ನೀವು ಪ್ರೊಡ್ಯೂಸ್ ಮಾಡ್ತಿರ್ಬೇಕಾದ್ರೆ ಮೇಂಟೆನೆನ್ಸ್ ಚಾರ್ಜ್ ಅಷ್ಟೇ ಬರ್ತಿರ್ತೈತಿ. ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ರಿ ಅಂತಂದ್ರೆ ಹೆಚ್ಚಿನ ಖರ್ಚು ಬೇಕಾಗತ್ತಲ್ಲಿ. ಹಂಗನ ಫ್ಯಾಕ್ಟ್ರಿ ಸೂಪರ್ವಿಷನ್ ಇಷ್ಟು ದಿವ್ಸಕ್ಕೆ ನಿಮಗೆ ಒಬ್ಬ ಸೂಪರ್ವೈಸರ್ ನಡೀತಿದ್ದ, ನಿಮ್ಮ ಪ್ರೊಡಕ್ಷನ್ ಹೆಚ್ಚಾಯ್ತು ಅಂತಂದ್ರೆ ಇನ್ನೊಬ್ಬ ಬೇಕಾದಂದ್ರೆ ಅಲ್ಲಿ ಚೇಂಜ್ ಆಗ್ತಿಲ್ಲಲ್ಲೇ. ಒಬ್ಬ ಒಂದು ಏನಾಯ್ತು ಫಿಕ್ಸ್ಡ್ ಆತ, ಅದ್ರ ನಂತರ ಏನಾಗತ್ತೈತಿ ಚೇಂಜ್ ಆಗಾಕತ್ತಲ್ಲ, ಅದು ಅಲ್ಲೇ ಸೆಮಿ ವೇರಿಯೇಬಲ್ದೊಳಗೆ ಹೋಗಾಕತ್ತೈತಿ. ಇವೆರಡೂ ಕ್ಲಾಸಿಫಿಕೇಷನ್ ಏನೈತಿ ಅಂತಂದ್ರೆ ಇಂಪಾರ್ಟೆಂಟ್ ಐತಿ ಕಾಸ್ಟಿಂಗ್ದೊಳಗೆ. ಓಕೆ, ಇದರೊಳಗೆ ಏನೋ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಐ ವಿಲ್ ಕ್ಲಾರಿಫೈ ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಅದರ್ ಕ್ಲಾಸಿಫಿಕೇಷನ್ ವಿಲ್ ಆಲ್ಸೋ ಬಿ ಎಕ್ಸ್ಪ್ಲೇನ್ಡ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ನಾವ್ ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ಒನ್ ಡೇ ನಾ.